ತೀರಾ ಇತ್ತೀಚೆಗೆ ಎಸ್.ಎಲ್. ಭೈರಪ್ಪ ಅವರು ಎಲ್ಲಾದರೂ ಅವರು ಮಾತನಾಡಿದಂಥದ್ದಾಗಿರ್ಬೋದು ಅಥವಾ ಅವರ ಬರವಣಿಗೆ ಇತ್ತೀಚೆಗೆ ಅವರಿಗೆ ಅನಾರೋಗ್ಯ ಸಮಸ್ಯೆ ಇದ್ದಂಥ ಕಾರಣಕ್ಕಾಗಿ ಅದನ್ನು ನಾವು ನಿರೀಕ್ಷೆ ಮಾಡೋಕ್ಕಾಗಲಿಲ್ಲ. ಆದರೆ ಆಗಾಗ ಅವರು ಕೆಲ ಟ್ವೀಟ್ಗಳ ಮುಖೇನವಾಗಿ ಅವರ ಬರಹಗಳನ್ನು ನಾವು ಗಮನಿಸಬಹುದಾಗಿತ್ತು. ಬಹುಶಃ ಭಾಳ ಹಿಂದೆನೇ ಕಳೆದ ವರ್ಷ ಅಂತ ಕಾಣಿಸುತ್ತೆ, ನೆಲೆ ಪುಸ್ತಕದ ಸಾಲುಗಳನ್ನು ಟ್ವೀಟ್ ಮಾಡಿರ್ತಾರೆ. ಏನಂತ, ನಮ್ಮ ಸಾವು ನಮ್ಮ ಕೈಯಲ್ಲಿದೆ, ಇಚ್ಛಾಶಕ್ತಿ ಇದ್ದರೆ ನಿರೀಕ್ಷೆಯಲ್ಲಾದರೂ ಅದನ್ನು ಅನುಭವಿಸಬಹುದು. ಹುಟ್ಟನ್ನ ಎಂದೂ ಅನುಭವಿಸಲಾರೆವು, ತಿಳಿಯಲಾರೆವು. ಸಾವಂದ್ರೆ ಏನೂ ಇಲ್ಲದ ಶೂನ್ಯ ಅಲ್ಲ, ಅದೇ ನಿಜವಾದ ಅನುಭವಕ್ಕೆ ಸಿಗುವಂಥ ಸಂಗತಿ. ಹುಟ್ಟು ಅನ್ನೋದು ಅನುಭವಕ್ಕೆ ಸಿಗದ ಖಾಲಿ ಕಲ್ಪನೆ. ನೋಡಿ, ಇದನ್ನ ಬಹಳ ಆಳವಾಗಿ ಇದನ್ನು ನಾವು ಈ ಪದಗಳ ಒಳ ಹೊಕ್ಕಿದ್ರೆ ಸಾವನ್ನು ಕೂಡ ಅನುಭವಿಸೋಕ್ಕಾಗುತ್ತೆ ನಮಗೆ, ಆದರೆ ಇಚ್ಛಾಶಕ್ತಿ ಇರಬೇಕು ಅನ್ನುವಂಥದ್ದನ್ನು ಅವ್ರು ಹೇಳಿದ್ದಾರೆ. ನಮ್ಮ ಸಾವು ನಮ್ಮ ಕೈಯಲ್ಲಿದೆ, ಇಚ್ಛಾಶಕ್ತಿ ಇದೆ. ಹುಟ್ಟು ಆಗಿ ಹೋಗಿದೆ, ಅದನ್ನು ನಾವು ಅನುಭವಿಸೋಕ್ಕಾಗಲ್ಲ. ಆದರೆ ಸಾವು ಅನ್ನುವಂಥದ್ದನ್ನು ನಾವು ಅನುಭವಿಸೋಕೆ ಒಂದು ಅವಕಾಶ ಇರುತ್ತೆ ಅನ್ನುವಂಥದ್ದನ್ನು ಅವ್ರು ಹೇಳಿದ್ದಾರೆ. ಬಹುಶಃ ಅವರ ಎಷ್ಟು ಆಳವಾಗಿ ಹೊಕ್ಕಿರ್ಬೋದು ಲೆಕ್ಕ ಹಾಕಿ ಈ ರೀತಿಯಾದಂಥ ಒಂದು ಬರಹಗಳನ್ನು ಅವರು ಬರೆದಿರುವಂಥ ಸಂದರ್ಭದಲ್ಲಿ. ಅಂದರೆ ಅವರ ಒಂದು ಪುಸ್ತಕದ ಸಾಲನ್ನು ಅವರಿಲ್ಲಿ ಉಲ್ಲೇಖ ಮಾಡಿದಂಥದ್ದು. ನಿರೀಕ್ಷೆಯಲ್ಲಾದರೂ ನಾವು ಅದನ್ನು ಅನುಭವಿಸ್ಬೋದು ಸಾವನ್ನು ಅಂಥೇಳಿ. ಸಾವೆಂದರೆ ಏನೂ ಇಲ್ಲದ ಶೂನ್ಯ ಅನ್ನುವಂಥದ್ದನ್ನು ಕೆಲವರು ಹೇಳ್ತಾರಲ್ಲ, ಆದರೆ ಅದು ಶೂನ್ಯ ಅಲ್ಲ, ಅದೇ ನಿಜವಾದ ಅನುಭವಕ್ಕೆ ಸಿಗುವಂಥ ಸಂಗತಿ ಅನ್ನುವಂಥದ್ದನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ಸೊ ಹುಟ್ಟು ಅನ್ನುವಂಥದ್ದು ಅನುಭವಕ್ಕೆ ಸಿಗದ ಖಾಲಿ ಕಲ್ಪನೆ, ಆದರೆ ಸಾವು ಅನ್ನುವಂಥದ್ದನ್ನು ನಮಗೆ ಅನುಭವಿಸೋಕ್ಕಾಗುವಂತಹ ಅದು ಅಥವಾ ನಾವು ನಿರೀಕ್ಷೆಯಲ್ಲಾದರೂ ಕೂಡ ಅದನ್ನು ಅನುಭವಿಸಬಹುದಲ್ವಾ ಅಂತ ಎಸ್.ಎಲ್. ಭೈರಪ್ಪ ಅವರ ಕೆಲ ಸಾಲುಗಳನ್ನು ಅವರು ಉಲ್ಲೇಖ ಮಾಡಿದರು. ಬಹುಶಃ ಈ ಸಂದರ್ಭಕ್ಕೆ ಸನ್ನಿವೇಶಕ್ಕೆ ಅದು ಭಾಳ ಹೊಂದುತ್ತೆ ಅಂತ ಕಾಣಿಸುತ್ತೆ. ಆ ಕಾರಣಕ್ಕಾಗಿ ಇದನ್ನು ನಾವು ನಿಮ್ಮ ಮುಂದೆ ಇಟ್ಟಂಥದ್ದು.